ಟೀ ಕುಡಿದು ಹೇಗಿದೆ ಅಂತ ಹೇಳು. ನೀವು ಮಾಡಿರೋ ಟೀ ಅಂದಮೇಲೆ ಚೆನ್ನಾಗಿದ್ದೇ ಇರುತ್ತೆ. ಅದರಲ್ಲೂ ನಿಮ್ಮ ಜೊತೆನೇ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ, ಇದ್ರ ರುಚಿ ಇನ್ನೂ ಜಾಸ್ತಿ ಆಗಿರುತ್ತೆ. ಅಬ್ಬಾ, ನನ್ನ ಮಗನ ಮುಖದಲ್ಲಿ ಈ ಟೀ ನಗು ತರಿಸ್ಬಿಡ್ತು. ನಗು ತರಿಸಿದ್ದು ಟೀ ಅಲ್ಲ ಅಮ್ಮ, ನೀವು. ಸರಿ, ಟೀ ಆರೋಗುತ್ತೆ, ಕುಡಿ. ಅಭಿ, ನಿನ್ ಮನ್ಸಲ್ಲಿ ಏನೋ ಇಟ್ಕೊಂಡು ತುಂಬಾ ಕೊರಗ್ತಾ ಇದೆಯಾ ಅಂತ ನನಗೆ ಗೊತ್ತು. ಅಮ್ಮ? ಹೌದಭಿ, ಮಕ್ಕಳ ಮನಸ್ಸನ್ನ ತಾಯಿ ಅರ್ಥ ಮಾಡ್ಕೋತಾಳೆ ಅನ್ನೋ ಮಾತು ನಿಜ ಆಗಿದ್ರೆ ಈಗ ನಾನು ಹೇಳೋ ಮಾತು ನಿಜಾನೇ. ಅಮ್ಮ, ಅದು ಪರವಾಗಿಲ್ಲ, ನೀನು ನನಗೇನು ಹೇಳೋದು ಬೇಡ. ಆದರೆ ನಿನ್ನ ಮನಸ್ಸಲ್ಲಿರೋ ಗೊಂದಲ, ಚಿಂತೆ ಆದಷ್ಟು ಬೇಗ ದೂರ ಆಗಬೇಕು. ಒಂದು ಸಮಸ್ಯೆ ಬಗೆಹರಿಬೇಕು ಅಂದರೆ ಅದು ಎಲ್ಲಿಂದ ಅಥವಾ ಯಾರಿಂದ ಶುರುವಾಗಿದೆಯೋ ಅದಕ್ಕೆ ಅವರಿಂದನೇ ಉತ್ತರ ಸಿಗಬೇಕು. ಯೋಚನೆ ಮಾಡ್ತಾ ಕೂತ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ನನ್ನ ಮಗ ತುಂಬ ಸ್ಟ್ರಾಂಗು ಅಂತ ನನಗೆ ಗೊತ್ತು. ಅವನು ಎಂಥ ಸಂದರ್ಭದಲ್ಲೂ ಎಂಥ ಸಮಸ್ಯೆಗಳು ಬಂದರೂ ಎದುರಿಸಿ ನಿಲ್ತಾನೆ. ಸಮಸ್ಯೆಗಳನ್ನೋದು ಪಟ್ಟೆಗಂಟಿರೋ ಕೊಳೆ ಹಾಗೆ, ಅದು ಅಂಟ್ಕೋತಿದ್ದ ಹಾಗೆ ಅದನ್ನು ತೊಳೆದು ಬಿಡಬೇಕು. ತುಂಬ ದಿನ ಹಾಗೆ ಇಟ್ಕೊಂಡ್ರೆ ಆ ಕಲೆ ಗಟ್ಟಿಯಾಗಿ ಹಾಗೆ ಉಳ್ಕೊಂಡ್ಬಿಡತ್ತೆ. ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ನೀನು ಇವತ್ತಿನವರೆಗೂ ಯಾವುದಕ್ಕೂ ಹೆದರ್ದವನಲ್ಲ, ಯಾರ ಮುಂದೆ ಮಾತಾಡೋದಕ್ಕೆ ಮುಜುಗರನೂ ಪಟ್ಕೊಂಡಿಲ್ಲ. ನಿನ್ನ ಮನಸ್ಸಲ್ಲಿ ಅಂತ ಯಾವ ಅಳಕೂ ಇಲ್ಲ. ಹಾಗಿರುವಾಗ ಯಾವುದೋ ಒಂದು ಚಿಂತೆ ನಿನ್ನ ಮನಸ್ಸನ್ನ ಕೊರಿತಾ ಇದೆ ಅಂದರೆ ಅದನ್ನು ಅಷ್ಟೇ ಧೈರ್ಯದಿಂದ ನೇರವಾಗಿ ಅದನ್ನು ಎದುರಿಸ್ತೀಯ ಅನ್ನೋ ನಂಬಿಕೆ ನನಗಿದೆ.